ಜನವರಿ 28ರಂದು ಕೆರಗೋಡು ಗ್ರಾಮದ ಅರ್ಜುನ ಸ್ತಂಭದಲ್ಲಿ ಹಾರಾಡ್ತಾ ಇದ್ದಂತ ಹನುಮ ಧ್ವಜವನ್ನ ಇಳಿಸಿ ಅಂದು ಜಿಲ್ಲಾಡಳಿತ ರಾಷ್ಟ್ರ ಧ್ವಜವನ್ನ ಹಾರಾಟವನ್ನು ನಡೆಸಿತ್ತು. ಅದಾದ ಬಳಿಕ ಅಂದಿನಿಂದಲೂ ಕೂಡ ಇಂದಿನವರೆಗೂ ಕೂಡ ಅದೇ ಧ್ವಜ ಹಾರಾಟವನ್ನ ನಡೆಸ್ತಾ ಇತ್ತು. ಆದ್ರೆ ಇವತ್ತು ಆ ಒಂದು ಧ್ವಜ ಸರಿಯಾಗಿ ಹಾರಾಟವನ್ನ ನಡೆಸ್ತಾ ಇಲ್ಲ ಅಂತ ಇದೀಗ ಹೊಸ ರಾಷ್ಟ್ರ ಧ್ವಜವನ್ನು ಕೂಡ ಇದೀಗ ಧ್ವಜಾರೋಹಣ ಮಾಡುವ ಮೂಲಕ ತಿರಂಗ ಹಾರಾಟವನ್ನ ನಡೆಸ್ತಾ ಇರುವಂತದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಇದೀಗ ಕೆರಗೋಡು ಗ್ರಾಮದಲ್ಲೇ ಇರುವಂತದ್ದು. ಕೆರಗೋಡು ಗ್ರಾಮದ 108 ಅಡಿ ಅರ್ಜುನ ಸ್ತಂಭದಲ್ಲಿ ಇದೀಗ ಹೊಸ ತ್ರಿವರ್ಣ ಧ್ವಜ ಹಾರಾಟವನ್ನ ನಡೆಸ್ತಾ ಇದೆ. ಇವತ್ತು ಬೆಳ್ಳಂಬೆಳಿಗ್ಗೆ ಪೊಲೀಸರ ಸಮ್ಮುಖದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದೀಗ ಹೊಸ ಧ್ವಜಾರೋಹಣವನ್ನ ನಡೆಸಿರುವಂತದ್ದು ನೀವು ಕೂಡ ನೋಡ್ತಾ ಇದ್ರೆ ಬಹಳಷ್ಟು ವಿವಾದ ಈ ಒಂದು ಗ್ರಾಮದಲ್ಲಿ ಎದ್ದಿತ್ತು ಅಂತಾನೆ ಹೇಳ್ಬೋದು. ಈ ಹಿಂದೆ ಗ್ರಾಮಸ್ಥರು ಈ ಒಂದು ಅರ್ಜುನ ಸ್ತಂಭವನ್ನ ನಿರ್ಮಾಣ ಮಾಡಿ ಹನುಮ ಧ್ವಜವನ್ನ ಹಾರಾಟವನ್ನ ನಡೆಸಿದ್ರು. ಆದ್ರೆ ಜಿಲ್ಲಾಡಳಿತ ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಎಂಬ ಕಾರಣಕ್ಕೆ ಅದನ್ನ ಇಳಿಸಿ ತ್ರಿವರ್ಣ ಧ್ವಜವನ್ನ ಹಾರಾಟವನ್ನ ನಡೆಸಿರುವಂತದ್ದು. ಆದ್ರೆ ಕೆಲ ದಿನಗಳ ಹಿಂದೆ ಈ ಒಂದು ಧ್ವಜ ಏನು ಹಿಂದೆ ಇದ್ದಂತಹ ಒಂದು ತ್ರಿವರ್ಣ ಧ್ವಜ ಸರಿಯಾಗಿ ಹಾರಾಟವನ್ನು ನಡೆಸ್ತಾ ಇರಲಿಲ್ಲ, ಗಂಟಾಗಿತ್ತು ಎಂಬ ಕಾರಣಕ್ಕಾಗಿ ಇದೀಗ ಹೊಸ ಧ್ವಜವನ್ನು ಕೂಡ ಹಾರಾಟವನ್ನ ಮಾಡಿರುವಂತದ್ದು. ಈಗಾಗಲೇ ಬೆಳ್ಳಂಬೆಳಿಗ್ಗೆ ಪೊಲೀಸರ ಸಮ್ಮುಖದಲ್ಲಿ ADC HL ನಾಗರಾಜ್ ರವರು ಈ ಒಂದು ಧ್ವಜಾರೋಹಣವನ್ನ ಮಾಡಿ ರಾಷ್ಟ್ರಗೀತೆಗೆ ಕೂಡ ಗೌರವವನ್ನ ಸಲ್ಲಿಸಿರುವಂತದ್ದು. ಗ್ರಾಮಸ್ಥರು ಈಗಲೂ ಕೂಡ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಅಂತಂದ್ರೆ ಈಗ ಹಾರಾಟವನ್ನ ನಡೆಸ್ತಾ ಇರುವಂತಹ ಧ್ವಜ ಕೂಡ ಬಹಳಷ್ಟು ಚಿಕ್ಕದಾಗ್ತು. ಅಂದ್ರೆ 108 ಅಡಿ ಅರ್ಜುನ ಸ್ತಂಭಕ್ಕೆ ದೊಡ್ಡದ ಒಂದು ಧ್ವಜವನ್ನ ಹಾರಿಸ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದರಲ್ಲಿ ವಿಫಲರಾಗಿದ್ದಾರೆ. ಗ್ರಾಮಸ್ಥರನ್ನೇ ಕೇಳಿದ್ರೆ ನಾವೇ ಧ್ವಜವನ್ನ ಕೊಡ್ತಾ ಇದ್ದೋ. ಈ ಹಿಂದೆ ನಾವು ಕೂಡ ಜನವರಿ 26ರಂದು ರಾಷ್ಟ್ರ ಧ್ವಜವನ್ನು ಕೂಡ ಹಾರಾಟವನ್ನು ನಡೆಸಿದ್ದು. ಬಹಳಷ್ಟು ದೊಡ್ಡದಾದ ಅಂದ್ರೆ 20-30 ಅಡಿ ಅಳತೆಯ ಒಂದು ಧ್ವಜವನ್ನ ಹಾರಾಟವನ್ನ ನಡೆಸಿದ್ವಿ. ಯಾಕೆ ಈ ಒಂದು ವಿಚಾರದಲ್ಲಿ ಯಾಕೆ ಜಿಲ್ಲಾಡಳಿತ ಎಡುತ್ತಿದೆ ಎಂಬ ಮಾತುಗಳನ್ನು ಕೂಡ ಗ್ರಾಮಸ್ಥರು ಪ್ರಶ್ನೆಗಳನ್ನ ಹಾಕ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಲಾದ್ರೂ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ADC ನಾಗರಾಜರವರು ಕೂಡ ಹೇಳಿರುವಂತದ್ದು ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ತೀರ್ಮಾನವನ್ನ ಮಾಡ್ತೀವಿ, ಮತ್ತೆ ದೊಡ್ಡದಂತಹ ರಾಷ್ಟ್ರ ಧ್ವಜವನ್ನು ಕೂಡ ಹಾರಾಟ ಮಾಡಿಸೋದಕ್ಕೆ ಒಂದು ಕ್ರಮವನ್ನು ವಹಿಸ್ತೀವಿ ಎಂಬ ಮಾತುಗಳನ್ನ ಸದ್ಯ ಹೇಳಿರುವಂತದ್ದು. ಅಲ್ಲದೆ ಕೆರಗೋಡು ಗ್ರಾಮಸ್ಥರು ಈ ಒಂದು ಹೋರಾಟವನ್ನ ನಾವು ಇಲ್ಲಿಗೆ ನಿಲ್ಸಲ್ಲ, ಹನುಮ ಧ್ವಜ ಹಾರಾಟವನ್ನ ನಡೆಸುವವರೆಗೂ ಕೂಡ ಹೋರಾಟವನ್ನ ಮಾಡ್ತೀವಿ ಎಂಬ ಮೂಲಕ ಇವತ್ತು ಮತ್ತೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸದ್ಯ ಕೆರಗೋಡು ಗ್ರಾಮದ ಅರ್ಜುನ ಸ್ತಂಭದಲ್ಲಿ ಇವತ್ತು ಹೊಸ ರಾಷ್ಟ್ರ ಧ್ವಜ ಹಾರಾಟವನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಕೆರಗೋಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.